भगवत्कार्य साधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 32ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕ. ಕೃತಾದಪಿ ವಿಶೇಷೋಯಂ ಯತ್ಪುಣ್ಯಸ್ಯಾಧಿಕಂ ಫಲಂ ಅಲ್ಪಮೇವ ಚ ಪಾಪಸ್ಯ ಕಾಲ ಕೃಷ್ಣಾಜ್ಞೆಯಾ ತಥಾ. ಆ ಕಾಲ ಹೇಗಿತ್ತು ಅಂದ್ರೆ ಕೃತಾದಪಿ ವಿಶೇಷೋಯಂ, ಕೃತಯುಗದಕ್ಕಿಂತ ಭಾರಿ ಚೆನ್ನಾಗಿತ್ತಂತೆ. ಕೃಷ್ಣ ಪಾಂಡವರು ಭೂಮಿಯನ್ನ ರಾಜ್ಯಭಾರ ಮಾಡ್ತಾ ಇರುವಾಗ ಕೃತಯುಗಕ್ಕಿಂತ ಅಧಿಕವಾಗಿ ಪುಣ್ಯವನ್ನು ಕೊಡತಕ್ಕ ಕಾಲವಾಗಿ ಇತ್ತು. ಪುಣ್ಯಸ್ಯ ಅಧಿಕಂ ಫಲಂ ಅಲ್ಪಮೇವ ಪಾಪಸ್ಯ, ಪಾಪ ಮಾಡಿದರೂ ಅಲ್ಪ ಪಾಪನೇ, ಆ ಥರ ಬರ್ತಾ ಇತ್ತು. ಅಲ್ಪಮೇವ ಫಲಂ ಭವತಿ, ಪುಣ್ಯ ಕಾರ್ಯ ಸ್ವಲ್ಪ ಮಾಡಿದರೂ ಕೂಡ ಅಧಿಕ ಪುಣ್ಯ, ಪಾಪದ್ದು ಜಾಸ್ತಿ ಮಾಡಿದರೂ ಕೂಡ ಅಲ್ಪಮೇವ ಫಲ. ಇದು ರಾಜರ ಮಹತ್ವವಾಗಿತ್ತು. ಅಯಂ ಉಕ್ತಃ ಗುಣಃ ಕೃತಾತ್ ಕೃತಯುಗಾದಪಿ ವಿಶೇಷಃ ಕಲಿಯುಗೇ ಚ ವರ್ತತೆ ಇತಿ ಶೇಷಃ. ಅತಯೇವ ಕೃಷ್ಣಃ ಕಲಿಯುಗಂ ಕೃತಯುಗ ಸದೃಶಂ ಚಕಾರ ಇತಿ ಭಾವಃ. ಅದರಿಂದಲೇ ಪರಮಾತ್ಮ ಕಲಿಯುಗವನ್ನ ಕೃತಯುಗ ಸದೃಶವಾಗಿ ಮಾಡಿದ ಅಂತ ಅರ್ಥ. ಕಲಿಯುಗ ಅಂದ್ರೆ ಕಲಿಯುಗ ಪ್ರಾರಂಭ ಆಗಿಲ್ಲ ಇನ್ನೂ, ಅದು ಸಂಧಿಕಾಲ ಅಂತ ಇಟ್ಕೋಬೇಕಷ್ಟೆ. ಏವಂ ಸುಧಾರ್ಮಿಕೆ ಲೋಕೆ ಹರಿಭಕ್ತಿಪರಾಯಣೆ ನಷ್ಟೇಶು ಕಲಿಲಿಂಗೇಶು ಯುಗವೃತ್ತಿಂ ಅಭೀಪ್ಸವಃ. ಈ ರೀತಿಯಾಗಿ ಸುಧಾರ್ಮಿಕೆ, ಅತ್ಯಂತವಾಗಿ ಭಾರಿ ಧರ್ಮನಿಷ್ಠೆ ಇದ್ದ ಆ ಕಾಲದಲ್ಲಿ ಹರಿಭಕ್ತಿ ಪರಾಯಣೆ, ಹರಿಭಕ್ತಿಯ ಪೂರ್ಣೇ ಸತಿ, ಎಲ್ಲರೂ ಕೂಡ ಜನರು ಹರಿಭಕ್ತಿಯಿಂದ ಪೂರ್ಣರಾಗಿದ್ರು. ಆಗಲೇ ಶುದ್ಧಿ ಬರೋದು ನೋಡಿ, ಹರಿಭಕ್ತಿಯಿಂದಲೇ ಪೂರ್ತಿ ಆಗೋದು, ಶುದ್ಧಿ ಆಗೋದು. ಕಲಿಲಿಂಗೇಶು ವೈಷ್ಣವ ದ್ವೇಷಾದಿ ರೂಪ ಕಲಿಯುಗ ಚಿಹ್ನೇಶು ನಷ್ಟೇಶು. ಕಲಿಯುಗದ ಚಿಹ್ನೆ ಯಾವುದು? ವಿಷ್ಣು ವೈಷ್ಣವರ ದ್ವೇಷ, ಅದೆಲ್ಲ ನಷ್ಟವಾಗಿತ್ತು. ಕೃಷ್ಣ ಪಾಂಡವರು ರಾಜ್ಯಭಾರ ಮಾಡ್ತಾ ಇರುವಾಗ ಕಲಿಯ ಲಿಂಗ ಯಾವುದು? ವಿಷ್ಣುವಿನ ದ್ವೇಷ, ವೈಷ್ಣವರ ದ್ವೇಷ, ಅದು ಇಲ್ಲದೇ ಇತ್ತು ಅಂತ. ತತ್ಸು ಯುಗವೃತ್ತಿಂ ಕಲಿಯುಗಸ್ಯ ವೃತ್ತಿಂ ವಿಷ್ಣು ದ್ವೇಷಾದಿ ರೂಪ ಧರ್ಮ ಪ್ರವೃತ್ತಿಂ ಅಭೀಪ್ಸವಃ ಹಾಂಕ್ಷಮಾಣಃ. ಅಂತ ಸಂದರ್ಭ ಇರುವಾಗ ಕೃಷ್ಣ ಏನ್ ಮಾಡಿದ? ಇದೇ ಈ ರೀತಿಯಾಗಿ ನಡೀಬಾರದು, ವಿಷ್ಣು ವೈಷ್ಣವರ ದ್ವೇಷ ಆಗಬೇಕು ಹಾಗೆ ಅಂತ ಇಚ್ಛೆ ಪಟ್ಟ. ಅಂದ್ರೆ ಕಲಿಯುಗ ಬರಬೇಕು ಅಂತ ಪರಮಾತ್ಮ ಇಚ್ಛೆ ಪಟ್ಟ. ಆಗ ಬ್ರಹ್ಮರುದ್ರಾದಯೋ ದೇವಾಃ ಸ್ತುತ್ವಾ ಕೇಶವಮವ್ಯಯಂ ವ್ಯಜ್ಞಾಪಯನ್ ಸ್ವಲೋಕಾಪ್ತಿಂ ಓಮಿತ್ಯಾಹ ಸಚಾಚ್ಯುತಃ. ಆಗ ಬ್ರಹ್ಮಾದಿ ಸಕಲ ದೇವತೆಗಳು ಪರಮಾತ್ಮನ ಇಚ್ಛೆಯನ್ನು ಅರಿತವರಾಗಿ, ಕೃಷ್ಣನ ಇಚ್ಛೆಯನ್ನು ಅರಿತವರಾಗಿ ಬ್ರಹ್ಮಾದಿ ಸಕಲ ದೇವತೆಗಳು ಬಂದ ಕೇಶವ ಅಂತ ಪರಮಾತ್ಮನ ಹತ್ರ ಬಂದು ಪ್ರಾರ್ಥನೆ ಮಾಡಿದರಂತೆ. ಸ್ವಾಮಿ, ತಮ್ಮ ಲೋಕಕ್ಕೆ, ವೈಕುಂಠ ಲೋಕಕ್ಕೆ ಬರಬೇಕು, ಭೂಮಿಯಲ್ಲಿ ಇದ್ದದ್ದು ಸಾಕು ಹಾಗೆ ಅಂತ. ಯಾಕೆಂದ್ರೆ ಅವತಾರ ಕಾರ್ಯ ಮುಗಿದಿದೆ. ಯಾರ್ಯಾರು ದುಷ್ಟರು ಸಾಯಬೇಕು ಅಂತ ಇತ್ತು, ದುರ್ಯೋಧನಾದಿಗಳು, ಜರಾಸಂಧ, ಕಂಸ ಅವರೆಲ್ಲರೂ ಹತರಾಗಿದ್ದಾರೆ. ಅದರಿಂದ ವೈಕುಂಠ ಲೋಕಕ್ಕೆ ಬರಬೇಕು, ಸ್ವಸ್ಥಾನಕ್ಕೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮನು ಕೂಡ ಓಂ ಹಾಗೆ ಅಂತ ಹೇಳಿ ಒಪ್ಕೋತೀನಿ, ಬರ್ತೀನಿ, ಅಗ್ರೀಡ್ ಅಂತ ಅರ್ಥ. ಪರಮಾತ್ಮನ ಆ ರೀತಿಯಾಗಿ ಉತ್ತರ ಕೊಟ್ಟ ಅಂತ ಹೇಳ್ತಾರೆ. ಪ್ರಾಚುರ್ಯೇ ಸಜ್ಜನಸ್ಯ ಸ್ಯಾನ್ ನಕಲೇ ವೃದ್ಧಿರಂಜಸ ಇತಿ ಸ್ವಕುಲ ಸಂಹೃತ್ಯೈ ಪ್ರಭಾಸಂ ಅನಯತ್ ಪ್ರಭು. ಆಗ ಕಲಿಯುಗದಲ್ಲಿ ಸಜ್ಜನರ ಬಾಹುಲ್ಯ ಇರಬಾರ್ದು. ಸಜ್ಜನರು ಬಹಳ ಇರೋದಿಲ್ಲ, ತುಂಬಾ ಅಲ್ಪ ಸಂಖ್ಯೆಯಲ್ಲಿ ಇರ್ತಾರೆ. ಅದರಿಂದ ಕಲಿಯುಗ ಧರ್ಮ ವೃದ್ಧಿ ರಂಜಸ ಸಾಕಲ್ಯೇನ ನ ಸ್ಯಾತ್. ಸಜ್ಜನರು ಜಾಸ್ತಿ ಇದ್ಬಿಟ್ರೆ ಕಲಿಯುಗದ ಧರ್ಮ ನಡೆಯೋದಿಲ್ಲ. ಕಲಿಯುಗದ ಧರ್ಮ ನಡಿಬೇಕಾಗಿದೆ. ಅದರಿಂದ ಸ್ವಕುಲ ಸಂಹೃತ್ಯೈ, ತನ್ನ ಕುಲ, ಯಾದವರ ಕುಲ ನಾಶ ಆಗಬೇಕು ಅಂತ ಹೇಳಿ ಪರಮಾತ್ಮ ಪ್ರಭಾಸ ಕ್ಷೇತ್ರಕ್ಕೆ ಅವರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಪ್ರಭಾಸ ಕ್ಷೇತ್ರಕ್ಕೆ ಯಾದವರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಪುಣ್ಯಕ್ಷೇತ್ರೇಪಿ ನಮೃತಿ ಸ್ವಗೃಹೇ ತ್ವತಿ ಧರ್ಮದ ಗತ್ವೈವಾಲ್ಪಮಪಿ ಕ್ಷೇತ್ರಂ ಸ್ಯಾತ್ ಮಹತ್ ಫಲಮಿತ್ಯಜಃ.
ಅಂದ್ರೆ ದೇಹ ಬಿಡುವಾಗ ನಮ್ಮ ಮನೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾವು ಇರಬಾರ್ದಂತೆ. ದೇಹ ಬಿಡುವ ಸಂದರ್ಭದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಹೋಗಿ ವಾಸ ಮಾಡಬೇಕು ಅಂತ. ಇಲ್ಲಿ ನೋಡಿದ್ರೆ ದ್ವಾರಕೆನೇ ಪುಣ್ಯಕ್ಷೇತ್ರ, ಅದಕ್ಕಿಂತ ಪುಣ್ಯಕ್ಷೇತ್ರ ಯಾವುದು ಹಾಗೆಂದ್ರೆ, ಆದರೂ ಕೂಡ ತಾವು ವಾಸ ಮಾಡುವ ಜಾಗದಲ್ಲಿ ತಾವಿರಬಾರ್ದು ಅಂತ ಕೃಷ್ಣ ಏನ್ ಮಾಡಿದ, ಅವರನ್ನೆಲ್ಲ ಪ್ರವಾಸ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಯದ್ಯಪಿ ದ್ವಾರಕೆಯನ್ನು ಕಂಪೇರ್ ಮಾಡಿದಾಗ ಅದು ಅಲ್ಪ ಪುಣ್ಯ ಇರತಕ್ಕದ್ದು. ಅದರಿಂದ ದ್ವಾರಕಾತ್ ಅಲ್ಪ ಕ್ಷೇತ್ರಂ ಪ್ರಭಾಸಂ ಪ್ರತಿ ಕರ್ಕೊಂಡೋದ ಹಾಗೆ ಅಂತ. ಪುಣ್ಯಕ್ಷೇತ್ರೇ ಸ್ವಗರೇ ಮೃತಿಸ್ತು ಅತಿ ಧರ್ಮದ ಅತ್ಯಂತಂ ಪುಣ್ಯಪ್ರದ ನ ಭವತಿ. ನಮ್ಮ ಗೃಹದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾವು ದೇಹವನ್ನು ಬಿಡೋದು ಪುಣ್ಯಪ್ರದ ನ ಭವತಿ, ಅದು ಪುಣ್ಯಪ್ರದ ಆಗೋದಿಲ್ಲ. ಅದರಿಂದ ಬೇರೆ ಪುಣ್ಯಕ್ಷೇತ್ರದಲ್ಲೇ ಹೋಗಿ ನಾವು ದೇಹವನ್ನು ಬಿಡಬೇಕು. ಅಲ್ಪವಾಗಿದ್ದರೂ ಪರವಾಗಿಲ್ಲ. ಅಲ್ಪಮಪಿ ಕ್ಷೇತ್ರಂ ಗತ್ವಾ ತತ್ರ ಮರಣಂ ಮಹಾಫಲಂ ಸ್ಯಾತ್, ಅದು ಮಹಾಫಲದಾಯಕ ಅಂತ ಹೇಳ್ತಾರೆ. ಪ್ರಕಾಶಯಿತುಮೇವೈತಾಂ ಪ್ರಭಾಸಾಯ ಕುಶಸ್ಥಲಾನ್ ನೀತ್ವಾ ದಾನಾನಿ ಸದ್ಧರ್ಮಾನ್ ಸ್ಥೈಹಿ ಅಕಾರಯದಚ್ಯುತಃ. ಸ್ವಲ್ಪ ಯೋಚನೆ ಮಾಡಿ, ಧೃತರಾಷ್ಟ್ರ ಅಲ್ಲ ನೋಡಿ, ಕಾಡಿಗೆ ಯಾಕೆ ಹೋದ್ರು? ತಮ್ಮ ಮನೆಯಲ್ಲಿ ದೇಹ ಬಿಟ್ಟಿಲ್ಲ ನೋಡಿ. ಪಾಂಡುರಾಜ ಇರ್ಬೋದು, ಧೃತರಾಷ್ಟ್ರ ಇರ್ಬೋದು, ಪಾಂಡವರು ಇರ್ಬೋದು, ಸ್ವರ್ಗಾರೋಹಣಕ್ಕೆ ಹೋಗ್ತಾರೆ, ಹಿಮಾಲಯ ಪರ್ವಕ್ಕೆ ಹೋಗ್ತಾರೆ. ಯಾಕೆ? ತಮ್ಮ ಭೂಮಿಯ ತಮ್ಮ ಮನೆಯಲ್ಲಿ ಕ್ಷೇತ್ರದಲ್ಲಿ ದೇಹತ್ಯಾಗ ಮಾಡಬಾರದು. ಇದು ಒಂದು ಧರ್ಮ ಸೂಕ್ಷ್ಮ ಇದೆ, ನಾವೆಲ್ಲ ಗಮನಿಸಬೇಕಾದ ಒಂದು ವಿಚಾರ ಇದು. ಪ್ರಕಾಶೇತು ಮೇವೇತಾಂ ಪ್ರಭಾಸಾಯ ಕುಶಸ್ಥಲಾನ್. ಈ ಧರ್ಮವನ್ನ ತಿಳಿಸಿಕೊಡುವುದಕ್ಕಾಗಿ ಪರಮಾತ್ಮ ಏನ್ ಮಾಡಿದ, ಪ್ರವಾಸ ಕ್ಷೇತ್ರಕ್ಕೆ ಕುಶಸ್ಥಲ ದ್ವಾರಕಾವತಿಯಿಂದ ಅಲ್ಲಿಗೆ ಕರೆದುಕೊಂಡು ಹೋದ. ನೀತ್ವಾ ದಾನಾನಿ ಸದ್ಧರ್ಮಾನ್ ಸ್ಥೈಹಿ ಅಕಾರ್ಯ ತಚ್ಯುತಃ. ಅದೇನೇನು ದಾನ ಮಾಡಬೇಕು ಅದೆಲ್ಲವನ್ನು ಕೂಡ ಅಲ್ಲಿ ಮಾಡಿಸಿದ ಹಾಗೆ ಅಂತ ನೋಡಿ. ಬದುಕಿರುವಾಗಲೇ ದಶದಾನಾದಿಗಳು ಅಂತ ಏನಿದೆ, ಎಲ್ಲಾ ದಾನಗಳನ್ನು ಬದುಕಿರುವಾಗಲೇ ಮಾಡಬೇಕು. ಸತ್ತ ಮೇಲೆ ನಮ್ಮ ಮಕ್ಕಳು ಮಾಡ್ತಾರೆ, ಮಾಡಬಾರ್ದು ಅಂತಲ್ಲ, ಆದರೆ ಅದಕ್ಕಿಂತ ಪುಣ್ಯ ಏನು, ಬದುಕಿರುವಾಗಲೇ ಏನೇನು ದಾನ ಧರ್ಮ, ಸತ್ಪಾತ್ರರು ಅಂತ ಯಾರು ಇರ್ತಾರೆ, ವೈಷ್ಣವರು ಅಂತ, ಅವರಿಗೆ ಬದುಕಿರುವಾಗಲೇ ಮಾಡಬೇಕು. ಇದು ಮತ್ತೊಂದು ನೀತಿಯನ್ನ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಬೇರೆ ಕ್ಷೇತ್ರಕ್ಕೆ ಹೋಗಬೇಕು, ಬದುಕಿರುವಾಗಲೇ ದಾನ ಕೊಡ್ಬೇಕು. ಕೆಲವರು ಕೇಳೋದುಂಟು, ನಾವಿನ್ನು ಬದುಕಿದ್ದೀವಿ, ಗೋದಾನ ಕೊಡಬಹುದಾ ಹಾಗೆ ಅಂತ. ಅವಶ್ಯ ಮಾಡಲೇಬೇಕು. ದಶದಾನದಲ್ಲಿ ಗೋದಾನ, ಹಿರಣ್ಯ ದಾನ, ಬಂಗಾರ ದಾನ, ಬೆಳ್ಳಿ ದಾನ, ವಸ್ತ್ರದಾನ, ತುಂಬಾ ದಾನಗಳಿದೆ. ನಮ್ಮಿಂದ ಯಥಾಶಕ್ತಿ ಯಥಾಮತಿ ವೈಷ್ಣವರಿಗೆ ಆ ದಾನ ಧರ್ಮಗಳನ್ನೆಲ್ಲ ಮಾಡಿ ಬದುಕಿರುವಾಗಲೇ ಮಾಡಬೇಕು ಎಂಬುದನ್ನ ಕೃಷ್ಣನೇ ತೋರಿಸಿಕೊಟ್ಟಿದ್ದಾನೆ. ಅದರಿಂದ ಅದಕ್ಕಿಂತ ಹೆಚ್ಚು ನಮಗೆ ಪ್ರಮಾಣ ಬೇಡ ನೋಡಿ. ಅದಕ್ಕೆ ತೇ ತತಃ ಶಾಪ ದೋಷೇನ ಕೃಷ್ಣೇನೈವ ವಿಮೋಹಿತಾಃ ಮೈರೇಯಮತ್ತ ಅನ್ಯೋನ್ಯಂ ನಿಪಾತ್ಯ ಸ್ವಾಂ ತನಂಗತಾಃ ತದ್ದೃಷ್ಟ್ವಾ ಬಲದೇವೋಪಿ ಯೋಗೇನ ಸ್ವತನುಂ ಜಹೌ. ಅದಾದ ಮೇಲೆ ಹಿಂದನೇ ಶಾಪ ಇತ್ತು. ಆ ಶಾಪದ ಬಲದಿಂದ ಗರ್ಗಾಚಾರ್ಯರು ಶಾಪ ಕೊಟ್ಟಿದ್ರು, ಯಾದವರು ಪರಸ್ಪರ ಹೊಡೆದಾಡ್ಕೊಂಡು ಸಾಯಲಿ ಹಾಗೆ ಅಂತ. ಆ ಶಾಪದೋಷೇನ ನಿಮಿತ್ತ ಮಾತ್ರ, ಅದೊಂದು ನಿಮಿತ್ತ ಅಷ್ಟೇ. ಮುಖ್ಯ ಯಾವುದು? ಪರಮಾತ್ಮನ ಇಚ್ಛೆ. ಪರಮಾತ್ಮನ ಇಚ್ಛೆ ಪಟ್ಟ ಯಾದವರ ಮಧ್ಯದಲ್ಲಿ ಕಲಹ ಆಯಿತು. ಕಲಹ ಆಗಿ ಮೈರೇಯಾಖ್ಯ ಮಧುಪಾನೇನ, ಅದೊಂದು ಮಧುಪಾನ, ಮೈರೇಯ ಅಂತ ಕರೀತಾರೆ, ಮಧುಪಾನ ಅದು. ಅದರಿಂದ ಮತ್ತರಾಗಿ ಮತ್ತ ಅಂದ್ರೆ ಅದೇ ಅದು ಒಂಥರ ಮಾಡ್ತದೆ ನೋಡಿ, ಬುದ್ಧಿ ಸರಿಯಾಗಿ ಇರೋದಿಲ್ಲ, ಎಚ್ಚರದಿಂದ ಇರೋದಿಲ್ಲ. ಆ ಥರ ಮತ್ತವನ್ನ ಉಂಟು ಮಾಡುತ್ತದು. ಅದರಿಂದ ಪರಸ್ಪರಂ ನಿಪಾತ್ಯ, ಪರಸ್ಪರ ಸಂಹಾರ ಮಾಡಿಕೊಂಡು ಸ್ವಾಂ ತನುಂ, ತನ್ನ ದೇಹವನ್ನು ಬಿಟ್ಟು ಸ್ವಸ್ವ ಮೂಲ ರೂಪಂ ಗತಾಹ, ಯಾದವರೆಲ್ಲ ತಮ್ಮ ತಮ್ಮ ಮೂಲ ರೂಪವನ್ನ ಪಡೆದರು ಹಾಗೆ. ತದ್ ಅನ್ಯೋನ್ಯ ನಿಪಾತನ ದೃಷ್ಟ, ಪರಸ್ಪರ ಹೊಡೆದಾಡಿಕೊಂಡು ಬೀಳೋದನ್ನ ನೋಡಿ ಬಲದೇವರು ಕೂಡ ಅಂದ್ರೆ ಬಲರಾಮನು ಕೂಡ ಸ್ವಾಂ ತನು, ತನ್ನ ಶರೀರವನ್ನು ಕೂಡ ಅನಂತಾಖ್ಯ, ಅನಂತ ಅಂತ ಅವರ ಶರೀರದ ಹೆಸರು, ಅದನ್ನು ಬಿಟ್ರು. ಬಲರಾಮ ದೇವರು ಕೂಡ ತಮ್ಮ ದೇಹವನ್ನು ಬಿಟ್ರು ಹಾಗೆ ಅಂತ ಅರ್ಥ. ತತಃ ಪರೇಶೋ ಅಗಣಿತಾನುಭಾವ ಸ್ವಸಾರಥಿಂ ಪಾಂಡವಾನಾಂ ಸಕಾಶಂ ಸ್ವಲೋಕಯಾನ ಪ್ರತಿಬೋಧನಾಯ ಸ್ವಸ್ಯಾನುಚೈಷಾಂ ತ್ವರಯಾಭ್ಯಯಾತಯತ್. ತತಃ ಅಗಣಿತ ಅನುಭಾವ ಸಾಮರ್ಥ್ಯಂ, ಅಗಣಿತವಾದ ಸಾಮರ್ಥ್ಯವುಳ್ಳತಕ್ಕ ಪರೇಶನಾದ, ಎಲ್ಲರಿಗಿಂತಲೂ ಉತ್ತಮನಾದ ಶ್ರೀಕೃಷ್ಣನು ಸ್ವಸ್ಯ ಸ್ವಾಂತರಮೈವೈಷಾಂ ಪಾಂಡವಾನಾಂ ಸ್ವಲೋಕಯಾನಂ ಪ್ರತಿಬೋಧನಾಯ, ಅಂದ್ರೆ ಕೃಷ್ಣ ಪಾಂಡವರಿಗೂ ಕೂಡ ಸಂದೇಶವನ್ನು ಹೇಳಿ ಕಳಿಸಿದನಂತೆ, ನೀವು ಕೂಡ ಈ ದೇಹವನ್ನು ಬಿಟ್ಟು ನಿಮ್ಮ ಮೂಲ ರೂಪಕ್ಕೆ ಸೇರಬೇಕು ಹಾಗೆ ಅಂತ.
ತನ್ನ ಸಾರಥಿ ಹತ್ರ ಹೇಳಿ ಕಳಿಸ್ತಾನೆ. ಸ್ವಸಾರಥಿಂ ತ್ವರೆಯ ವೇಗೇನ ಪಾಂಡವಾನಾಂ ಸಕಾಶಂ ಸಮೀಪಂ ಪ್ರತಿ ಅಭ್ಯಯ. ತನ್ನ ಸಾರಥಿಯನ್ನ ಕೃಷ್ಣ ಪಾಂಡವರ ಹತ್ರ ಕಳಿಸಿ, ನೀವು ಕೂಡ ನಿಮ್ಮ ನಿಮ್ಮ ಶರೀರವನ್ನ ಬಿಡ್ರಿ ಹಾಗೆ ಅಂತ ಆಜ್ಞೆ ಮಾಡಿ ಕಳಿಸ್ತಾ ಇದ್ದಾನೆ. ಅತಾಸತಃ ಪಿಪ್ಪಲ ಮೂಲೆ ಈಶಿತುರೂರುಸ್ಥಿತಂ ಪಾದತಲಂ ಸುತಾಮ್ರಂ ದೃಷ್ಟ್ವಾ ಜರಾ ನಾಮ ಸಸರ್ಜ ಶಲ್ಪಂ ಭಕ್ತೋಪ್ಯಲಂ ರೋಹಿತಂ ಶಂಕಮಾನಃ. ಆಗ ಪರಮಾತ್ಮ ತಾನು ಒಂದು ಪಿಪ್ಪಲ ಅಶ್ವತ್ಥ ಗಿಡದ ಕೆಳಗೆ ಮಲಗಿರ್ತಾನೆ. ಕೃಷ್ಣಸ್ಯ ಉರುಸ್ಥಿತಂ ಸ್ಥಾಪಿತಂ ಸುತಾಮ್ರಂ ಪಾದತಲಂ ದೃಷ್ಟ್ವಾ. ಕಾಲು ಮೇಲಕ್ಕೆ ಇಟ್ಟುಕೊಂಡು ಪರಮಾತ್ಮ ಮಲಗಿದಾಗ ಅವನ ಪಾದ ತಲವನ್ನ ಕೆಂಪಾಗಿತ್ತು. ಪರಮಾತ್ಮನ ಪಾದತಲ ಸುತಾಮ್ರ ರಕ್ತವರ್ಣವಾಗಿ ಇರುತ್ತದೆ. ಅದನ್ನು ನೋಡಿ ಜರಾ ಎನ್ನತಕ್ಕ ಒಂದು ವ್ಯಾಧ, ಪೂರ್ವಂ ಅಲಂ ಸಮ್ಯಕ್ ಭಕ್ತಃ ಅಪಿ, ಮೊದಲು ಅವನು ಭಕ್ತನಾಗಿದ್ದ, ಆದರೂ ಕೂಡ ಇದು ಯಾವುದೋ ರೋಹಿತ ಕೆಂಪು ಮೃಗದ ಪ್ರಾಣಿ ಹಾಗೆ ಅಂತ ಶಂಕಮಾನಃ ತಿಳ್ಕೊಂಡು, ಯಾವುದೋ ಕೆಂಪಾದ ಪ್ರಾಣಿ ಜಿಂಕೆ ಅಂತ ತಿಳ್ಕೊಂಡು ಬಾಣಂ ಸಸರ್ಜ, ಬಾಣವನ್ನ ಪರಮಾತ್ಮನ ಪಾದಕ್ಕೆ ಬಿಟ್ಟ. ಅಚ್ಛೇದ್ಯಾಭೇದ್ಯ ದೇಹಸ್ಯ ಶಲ್ಪೆ ಪಾದಂ ಉಪಸ್ಥಿತೆ ಸಮೀಪಮಾಗತೋ ವ್ಯಾಧೋ ದೃಷ್ಟ್ವಾ ಭೀತೋ ಅಪದದ್ಭುವಿ. ಪರಮಾತ್ಮನ ಶರೀರ ಅಚ್ಛೇದ್ಯ ಅಭೇದ್ಯವಾದದ್ದು, ತುಂಡು ಮಾಡಲಿಕ್ಕೆ ಬಾಣದಿಂದ ಚುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ಆ ಥರ ಆಗುವಂತೆ ಪರಮಾತ್ಮ ತಾನು ನಟನೆಯನ್ನು ಮಾಡ್ತಾ ಇದ್ದಾನೆ ಸಮಯ. ಅದರಿಂದ ಆ ವ್ಯಾಧ ಬಂದು ನೋಡ್ತಾನೆ, ಪಾದ ಸಮೀಪಕ್ಕೆ ಬಂದು ನೋಡಿ, ಸಮೀಪಂ ಕೃಷ್ಣಸ್ಯ ಸಮೀಪಂ ಆಗತಃ ವ್ಯಾಧಃ. ಅಲ್ಲಿ ಕೃಷ್ಣನನ್ನು ನೋಡಿದ ಅವನು ಯಾವುದೋ ಜಿಂಕೆ ಅಂತ ತಿಳ್ಕೊಂಡು ಬಾಣ ಬಿಟ್ಟ. ನೋಡಿದ್ರೆ ಇಲ್ಲಿ ಕೃಷ್ಣ ಮಲಗಿದ್ದಾನೆ. ಕೃಷ್ಣ ಇದ್ದದ್ದನ್ನು ನೋಡಿ ಕೃಷ್ಣಂ ದೃಢ್ವ ಭೀತಸ್ಸನ್, ಅವನಿಗೆ ಹೆದರಿಕೆ ಆಗೋಯ್ತು, ಎಂಥ ಅನಾಹುತ ಆಗೋಯ್ತು ಹಾಗೆ ಅಂತ ಅವನು ಹೆದರಿ ಕಾಲಿಗೆ ಕೃಷ್ಣನ ಪಾದಕ್ಕೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿದ ಹಾಗೆ ಅಂತ. ವಿಪ್ರವಾಕ್ಯಂ ಮಾನಯಾನಃ ಕಾರಯಿತ್ವಾ ಮುನಾ ಹರಿಃ ಪಾಪಂ ಮಾಂ ಜಹಿ ದೇವೇತಿ ಯಾಚಂತಮನಯದ್ವಿಜಂ. ವಿಪ್ರವಾಕ್ಯಂ ಮುನಿಶಾಪರೂಪಂ ಮಾನಯಾನಃ. ಗರ್ಗಾಚಾರ್ಯರ ಮಾತನ್ನ ವಿಪ್ರವಾಕ್ಯ ಅಂದ್ರೆ ದುರ್ವಾಸ ಭೃಗು ಕಣ್ವ ಅಸಿತ ವಿಶ್ವಾಮಿತ್ರಾದಿ ಶಾಪವಾಕ್ಯಂ ಸಮ್ಮಾನಯಾನಃ. ಅನೇಕ ಜನ ಶಾಪ ಕೊಟ್ಟಿದ್ದಾರಂತೆ. ದುರ್ವಾಸರು, ಭೃಗು, ಕಣ್ವ, ಅಸಿತ, ವಿಶ್ವಾಮಿತ್ರಾದಿ ಅವರೆಲ್ಲ ಶಾಪ ವಾಕ್ಯವನ್ನು ಕೂಡ ಸನ್ಮಾನ ಮಾಡುತ್ತಾ ಅಮುನ ಜರಾಖ್ಯ ವ್ಯಾಧೇನ ಕಾರಯಿತ್ವ, ಈ ಜರ ಎನ್ನತಕ್ಕ ವ್ಯಾಧನಿಂದ ಆ ಶಾಪ ಪೂರ್ಣ ಆಗುವಂತೆ. ಬ್ರಾಹ್ಮಣರ ಶಾಪ ಅಂದ್ರೆ ಯಾವುದು? ಸಾಂಬ ಗರ್ಭಜಾತ ಮುಸಲ ವಿಶೇಷ ಬಾಣೇನ. ಆ ಬಾಣದ ಚೂಪಿನಲ್ಲಿ ವ್ಯಾಧ ಬಿಟ್ಟಲ್ಲ ಬಾಣ, ಅದರಲ್ಲಿ ಆ ಸಾಂಬನ ಗರ್ಭದಲ್ಲಿ ಇದ್ದ ಮುಸಲ, ಅದರ ಶೇಷ, ಅದರಿಂದಲೇ ಮಾಡಿದ ಬಾಣ ಅಂತ. ಅದರಿಂದ ಆ ಗರ್ಗಾಚಾರ್ಯರು ಅವರೇನು ಶಾಪ ಕೊಟ್ಟಿದ್ರು ಅದರ ಪ್ರಕಾರವೇ ಆಯ್ತು ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಹೇ ದೇವ ಕ್ರೀಡಾದಿ ಗುಣ ವಿಲಿಷ್ಟ ಪಾಪಕರ್ತಾರಂ ಮಾಂ ಜಹಿ, ಪಾಪವನ್ನು ಮಾಡಿದ ನನ್ನನ್ನು ಸಂಹಾರ ಮಾಡು ಹಾಗೆ ಅಂತ ಹೇಳಿ ಆ ವ್ಯಾಧ ಯಾಚಮಾನಂ ವ್ಯಾಧಂ ದಿವಂ ಸ್ವರ್ಗಂ ಪ್ರತಿ ಅನಯತ್. ಪರಮಾತ್ಮ ಅವನಿಗೆ ಸ್ವರ್ಗವನ್ನೇ ಕೊಟ್ಟ ಅಂತ. ಯಾಕೆ? ಇದು ನನ್ನ ಇಚ್ಛೆಯಿಂದಲೇ ಆದದ್ದು, ಅದರಿಂದ ನೀನು ಏನು ವ್ಯಥೆ ಪಡಬೇಡ ಹಾಗೆ ಅಂತ ಅವನಿಗೆ ಸಮಾಧಾನವನ್ನು ಹೇಳಿ ಸ್ವರ್ಗಕ್ಕೆ ಕಳಿಸಿದ ಹಾಗೆ ಅಂತ. ಇದು ಆ ಗರ್ಗಾಚಾರ್ಯರು ಕೊಟ್ಟ ಶಾಪ. ಮುಸಲ ಒಣಕೆಯಿಂದಲೇ ಶಾಪ, ನಿಮಗೆ ಮೃತ್ಯು ಬರಲಿ ಅಂತ. ಅದರಿಂದ ಆ ಬಾಣದ ತುದಿಯಲ್ಲಿ ಆ ಒಣಕೆಯಿಂದ ಆದ ಪೀಸೆ ಇತ್ತು. ಇನ್ನು ವಿಶ್ವಾಮಿತ್ರಾದಿಗಳು ಶಾಪ ಏನು ಅಂದ್ರೆ, ಶಾಪ ಉತ್ಪನ್ನ ಮುಸಲಾಯ ಖಂಡಕೃತೆ ಇಶುನಾ. ಅದೇ ಆ ಬಾಣ ಆ ಮುಸಲಾಯುಧದ ತುಂಡಿನಿಂದಲೇ ಆದದ್ದು. ಮತ್ತು ದುರ್ವಾಸಸ ಪಾದತಲೆ ಮೃತ್ಯು. ದುರ್ವಾಸರು ಶಾಪ ಕೊಟ್ಟಿದ್ರಂತೆ, ಪಾದ ತಲೆದಿಂದಲೇ ನಿನಗೆ ಮೃತ್ಯು ಆಗಲಿ ಹಾಗೆ ಅಂತ. ಅದರಿಂದ ಪಾದ ತಲೆ ತಾಡಿತತ್ವ, ಪಾದ ತಲದಲ್ಲೇ ಕೃಷ್ಣನನ್ನು ಹೊಡೆದ ಆ ವ್ಯಾಧನು, ಅದರಿಂದಲೂ ಕೂಡ ಆಯಿತು ಹಾಗೆ ಅಂತ. ವಿಶ್ವಾಮಿತ್ರರ ಶಾಪ, ಗರ್ಗಾಚಾರ್ಯರ ಶಾಪ, ದುರ್ವಾಸರ ಶಾಪ, ಇದೆಲ್ಲವನ್ನು ಕೂಡ ಪರಮಾತ್ಮ ಆ ಒಂದು ಕರ್ಮದಿಂದ ಸಂಪೂರ್ಣ ಮಾಡಿದ ಹಾಗೆ ಅಂತ. ಬ್ರಾಹ್ಮಣರ ಮೇಲೆ ಎಷ್ಟು ಗೌರವವನ್ನು ತೋರಿಸ್ತಾ ಇದ್ದಾನೆ ನೋಡಿ.
ಪಾದಪ್ರಹಾರ ದೋಷೇನ ತಂ ಭೃಗುಂ ವ್ಯಾದತಾಂ ಗತಂ ಪಶ್ಚಾತ್ತಾಪೇನ ಭಕ್ತ್ಯಾ ಚ ಸುಪ್ರೀತಸ್ತಚ್ಛರೀರಿಣಂ ಸ್ವಾಜ್ಞಾ ಪ್ರಾಪ್ತ ವಿಮಾನೇನ ದಿವಂ ನಿನ್ನೆ ಜನಾರ್ದನಃ. ಕೋಸೋ ವ್ಯಾದಃ, ಯಾರ ವ್ಯಾದ ಹಾಗೆಂದ್ರೆ ಪೂರ್ವಂ ವಿಷ್ಣೋಹ ಪಾದಪ್ರಹಾರ ದೋಷೇನ. ಶ್ರೀನಿವಾಸ ಕಲ್ಯಾಣದಲ್ಲಿ ಬರ್ತದೆ ನೋಡಿ, ಆ ಭೃಗು ಋಷಿಗಳೇ ಅವರು ಅಂತ. ಭೃಗು ಋಷಿಗಳು 15ನೇ ಕಕ್ಷೆ ತಾರತಮ್ಯದಲ್ಲಿ ಪರಮಾತ್ಮನ ಪಾದಕ್ಕೆ ಒದಿತಾರೆ. ಆ ಒಂದು ದೋಷದಿಂದ ವ್ಯಾಧನಾಗಿ ಹುಟ್ಟಿದ್ರು. ವ್ಯಾಧನಾಗಿ ಹುಟ್ಟಿ ಜನಾರ್ದನ ಸ್ವಾಜ್ಞೆಯ ಪರಮಾತ್ಮನ ಅದರಿಂದಲೇ ಅವರಿಗೆ ಆ ಪಾಪಲ ಅಂಟಿಲ್ಲ ನೋಡಿ ಅದು. ಮತ್ತೆ ಅಷ್ಟು ಪಶ್ಚಾತ್ತಾಪ ಮಾಡ್ಕೊಂಡ್ಬಿಟ್ರು, ಪ್ರಾಯಶ್ಚಿತ್ತ ಮಾಡ್ಕೊಂಡ್ಬಿಟ್ರು. ಅದರಿಂದ ಪರಮಾತ್ಮನ ಆಜ್ಞೆಯಂತೆ ಸ್ವರ್ಗಾತ್ ಪ್ರಾಪ್ತೇನ ವಿಮಾನೇನ, ಸ್ವರ್ಗದಿಂದ ಒಂದು ವಿಮಾನ ಬಂತು. ಆ ವಿಮಾನದಲ್ಲಿ ಕೂತು ವ್ಯಾಧ ದೇಹವನ್ನ ಬಿಟ್ಟು ಅವರು ಸ್ವರ್ಗಕ್ಕೆ ಹೋದ್ರು. ಹಾಗೆ ಅದು ಭೃಗುವಿನ ರೂಪ ಅದು. ಪಶ್ಚಾತ್ತಾಪೇನ ಭಕ್ತ್ಯಾಚ ಅಂತ ಹೇಳ್ತಾರೆ ನೋಡಿ. ಆ ವ್ಯಾಧನ ಭೃಗು ಋಷಿಗಳ ಪಾಪ ಹೇಗೆ ಹೋಯಿತು? ಪಶ್ಚಾತ್ತಾಪದಿಂದ ಮತ್ತು ಭಕ್ತಿಯಿಂದ. ಅದು ಭಕ್ತಿಯ ಮಹಿಮೆ ಅದು. ಅದರಿಂದ ಏನೇ ಅಪರಾಧಗಳು ಮಾಡಿದರೂ ಕೂಡ ಪಶ್ಚಾತ್ತಾಪ ಆಗಬೇಕು. ತಾನು ಮಾಡಿದ್ದು ತಪ್ಪು ಅಂತ ಮನಸ್ಸಿಗೆ ಬೇಸರ ಆಗಬೇಕು. ತಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಬೇಸರ ಆಗಬೇಕು ಮತ್ತು ಭಕ್ತಿ ಇರಬೇಕು. ಆಗ ದೇವರು ಅದನ್ನ ಕ್ಷಮೆ ಮಾಡ್ತಾನೆ. ಹಾಗೆ ಅಂತ ಈ ರೀತಿಯಾಗಿ ಸ್ವರ್ಗಕ್ಕೆ ಹೋದ್ರು ಅಂತ. ನೀಚಾಯೋನಿರ್ ನೀಚ ನೀಚ ಕರ್ಮಾಪ್ತಂ ನೀಚ ಕರ್ಮತಃ ಅದುಷ್ಟತ್ವಾತ್ ಮನಸೋ ಭಕ್ತಿ ಲೋಪೋ ನ ಚಾಪ್ಯಭೂತ್ ಭೃಗೋರತ್ರ ಅಬುದ್ಧಿಪೂರ್ವಂ ನಾತಿ ದೋಷಕೃತಪ್ಯಭೂತ್. ಕಥಂ ಭೂತಂ ನೀಚಾಂ ಯೋನಿಂ ವ್ಯಾಧಯೋನಿಂ ಆಪ್ತಂ ಪ್ರಾಪ್ತಂ ತಥಾ ನೀಚಕರ್ಮತಃ. ಅವರಿಗೆ ಬಂದಿದ್ದು ನೀಚ ಯೋನಿ, ವ್ಯಾಧ ಎನ್ನತಕ್ಕ ಯೋನಿ, ಬೇಟೆಗಾರರ ಯೋನಿ ಅದು. ಮತ್ತು ಮಾಡಿದ್ದು ನೀಚ ಕರ್ಮ. ಕೃಷ್ಣನನ್ನೇ ಬಾಣದಿಂದ ಪಾದಪ್ರಹಾರ ಮಾಡಿದ್ದಾರೆ. ಪ್ರಹಾರಕ್ಕೆ ಹೀನಕರ್ಮನ ನೀಚಂ ಮೃಗಪಕ್ಷಿ ವಧಾದಿ ರೂಪಂ ಕರ್ಮಚಾಪ್ತಂ. ಅದರಿಂದ ಅಂಥ ನೀಚವಾದ ಮೃಗಗಳನ್ನ ಪಕ್ಷಿಗಳನ್ನ ಕೊಲ್ಲತಕ್ಕ ಒಂದು ಆ ಯೋನಿಯಲ್ಲಿ ಅವರು ಹುಟ್ಟಿದ್ರು. ಅಂಥವರು ದಿವಂ ನಿನ್ನೆ, ಅಂಥವರನ್ನು ಕೂಡ ಕ್ಷಮೆ ಮಾಡಿ ಪರಮಾತ್ಮ ಸ್ವರ್ಗಕ್ಕೆ ಕರೆದುಕೊಂಡು ಹೋದ. ನಾನು ಪುರಾತನ ಭಕ್ತಿ ಇದಾನೀಂ ಕುತ್ರ ಉಪಯುಜ್ಯತೆ. ಈ ಜನ್ಮದಲ್ಲಂತೂ ಏನು ಭಕ್ತಿ ಮಾಡಿಲ್ಲ ಆ ವ್ಯಾಧ. ಆದ್ರೆ ಹಿಂದೆ ಯಾವಾಗಲೂ ಭೃಗುವಾಗಿ ಇದ್ದಾಗ ಅವರು ಅನೇಕ ತಪಸ್ಸು ಇತ್ಯಾದಿಗಳನ್ನೆಲ್ಲ ಮಾಡಿದವರು. ದೊಡ್ಡ ಶ್ರೇಷ್ಠ ಋಷಿಗಳವರು. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಋಷಿಗಳಲ್ಲಿ ನಾನು ಭೃಗು ಋಷಿಗಳಾಗಿದ್ದೇನೆ ಅಂತ. ಪರಮಾತ್ಮನ ವಿಭೂತಿ ಸಂಭೂತರಾದವರು. ಅದರಿಂದ ಈ ಜನ್ಮದಲ್ಲಿ ಭಕ್ತಿ ಮಾಡಿಲ್ಲ. ಅದರಿಂದ ಅವರಿಗೆ ಹೇಗೆ ಅದು ಉಪಯೋಗ ಆಯಿತು? ಹಾಗೆ ಅಂದ್ರೆ ಅದೃಷ್ಟತ್ವಾತ್ ಪಾದಪ್ರಹಾರ ಸಮಯೇ ಮನಸಃ ಅದೃಷ್ಟತ್ವಾತ್ ಭಗವತಿ ದ್ವೇಷರಹಿತತ್ವಾತ್. ವ್ಯಾಧನಾಗಿ ಇದ್ದಾಗಲೂ ಕೂಡ ಆ ಕೆಲಸವನ್ನ ಮಾಡುವಾಗ ಮನಸ್ಸಿನಲ್ಲಿ ಏನ್ ದ್ವೇಷ ಇದ್ದಿಲ್ಲ, ಪರಮಾತ್ಮನಲ್ಲಿ ದ್ವೇಷ ಇದ್ದಿಲ್ಲ. ಬ್ರಹ್ಮಾದ್ಯಪೇಕ್ಷೆಯ ವಿಷ್ಣೋರುತ್ತಮತ್ವಂ ನಿರ್ಣೇತಂ ಪ್ರವೃತ್ತತ್ವಾದಿತಿ ಭಾವ. ಭಕ್ತಿ ಲೋಪ ತಿರೋಭಾವ ನೈವಾಬು. ಭಕ್ತಿಯ ಲೋಪ ಆಗ್ಲಿಲ್ಲ. ಬ್ರಹ್ಮಾದಿಗಳಿಗಿಂತ ವಿಷ್ಣುವೇ ಉತ್ತಮರಾಗಿದ್ದಾರೆ ಹಾಗೆ ಅಂತ ನಿರ್ಣೇತಂ ಪ್ರವೃತ್ತತ್ವಾತ್. ಅವರು ಭೃಗುವಾಗಿರುವಾಗಲೇ ನೋಡಿ ಪರೀಕ್ಷೆ ಮಾಡ್ಲಿಕ್ಕೆ ಅಂತಾನೆ ಹೋಗಿದ್ರು. ಮಾಡಿ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಅಂತ ಜಗತ್ತಿಗೆ ಸಾರಿದವರು ಭೃಗು ಋಷಿಗಳು. ಮತ್ತು ಭಕ್ತಿ ಲೋಪ ತಿರೋಭಾವ ನೈವ ಅಭೂತ್. ಭಕ್ತಿಯ ಲೋಪವೂ ಆಗಿಲ್ಲ ಅಂತ. ಅತ್ರ ವ್ಯಾಧ ಜನ್ಮನ್ಯಪಿ ಅಬುದ್ಧಿಪೂರ್ವಂ ಪ್ರಹರಣಂ. ಕೃಷ್ಣನನ್ನ ಹೊಡೆದಾಗಲೂ ಕೂಡ ಬುದ್ಧಿಪೂರ್ವಕ ಮಾಡಿಲ್ಲ. ಏನೋ ಜಿಂಕೆ ಅಂತ ಅವರಿಗೆ ಭ್ರಮೆ ಬಂದು ಮಾಡಿದರೆ ಹೊರತು ಕೃಷ್ಣನನ್ನೇ ಹೊಡಿಬೇಕು ಅಂತ ಮನಸ್ಸು ಮಾಡಿಲ್ಲ. ಅದರಿಂದ ಅತಿ ದೋಷಕರನ್ನ ಭಾರಿ ಹೆಚ್ಚು ಅಪರಾಧ ಅಂತ ಅದು ಆಗ್ಲಿಲ್ಲ, ಅಲ್ಪ ದೋಷನೇ ಆಯಿತು. ಅದು ಪಶ್ಚಾತ್ತಾಪದಿಂದ ಅದು ಪರಿಹಾರ ಆಯಿತು. ಅದರಿಂದ ಪರಮಾತ್ಮ ಸ್ವರ್ಗಕ್ಕೆ ಕರೆದುಕೊಂಡು ಹೋದ ಹಾಗೆ ಅಂತ ಅಭಿಪ್ರಾಯ. ಇದೆಲ್ಲ ದೇವರು ನಮಗೆ ತಿಳಿಸಿಕೊಡುವ ಒಂದು ಸೂಚನೆ. ತಪ್ಪು ಮಾಡಬಾರದು, ಮಾಡದೇ ಇರಕ್ಕಾಗೋದಿಲ್ಲ. ನಮ್ಮ ಯೋಗ್ಯತೆನೇ ಹಾಗಿರುತ್ತವೆ. ಅದರಿಂದ ಅತಿಯಾದ ದ್ವೇಷ, ಕೃಷ್ಣನ ದ್ವೇಷ, ಹರಿವಾಯು ಗುರುಗಳ ದ್ವೇಷ ಅದನ್ನ ಮಾಡದೆ ಆದಷ್ಟು ದೇವರಲ್ಲಿ ಭಕ್ತಿಯನ್ನ ಮಾಡ್ತಾ ದೇವರ ಮಾತಿಗೆ, ವಿಷ್ಣು ವೈಷ್ಣವರಿಗೆ ಗೌರವವನ್ನು ಕೊಟ್ಟು ನಾವು ಬದುಕಬೇಕು ಹಾಗೆ ಅಂತ ತಿಳಿಸಿಕೊಡ್ತಾ ಇದೆ. ಇಲ್ಲಾಂದ್ರೆ ಅದು ಏನಾಗ್ತದೆ ದೊಡ್ಡವರಿಗೆ ಇಂತಹ ಪರಿಸ್ಥಿತಿ ಅಂತ ಆದ ಮೇಲೆ ಸಾಮಾನ್ಯರ ಪರಿಸ್ಥಿತಿ ಊಹಾತೀತ. ಭಾರಿ ಘೋರವಾದ ಶಿಕ್ಷೆ ಅನುಭವಿಸಬೇಕಾಗ್ತದೆ.
ತಥೋ ವಿರಿಂಚೇಶ ಪುರಂದರಾದ್ಯಾಃ ಪುನಸ್ತು ಬಂತೋ ಅವ್ಯಯುಃ ಪ್ರಣಮ್ಯ ಕೃಷ್ಣಂ ಸ ಚಾಶ್ವೇವ ಯಯೋ ಸ್ವಲೋಕಂ ಸ್ವದೇಜಸಾ ಸ್ವರ್ವಮಿತಿ ಪ್ರಕಾಶಯನ್. ತತಃ ಅನಂತರ ವಿರಿಂಚಾದ್ಯಾಃ ಬ್ರಹ್ಮ ಇಂದ್ರ ರುದ್ರ ಇಂದ್ರ ಮೊದಲಾದ ದೇವತೆಗಳು ಪುನಃ ಪ್ರಣಮ್ಯ ಬಂದು ಕೃಷ್ಣನಿಗೆ ಶರಣಾಗತರಾಗಿ ಕೃಷ್ಣಂ ಅಭಿಯಯುಹು ಕೃಷ್ಣನನ್ನ ಸ್ತೋತ್ರ ಮಾಡಿ ಕರೆದುಕೊಂಡು ಹೋದರು. ಇದಂ ಜಗತ್ ಪ್ರಕಾಶಯನ್ ಭಾಸಯನ್ ಸ ಕೃಷ್ಣ ಸ್ವಲೋಕಂ ಯಯೌ. ಕೃಷ್ಣಾವತಾರಂ ಪೂರ್ವಂ ಸ್ತುತೇ ಕೃತತ್ವಾತ್. ಕೃಷ್ಣಾವತಾರ ಮಾಡ್ಲಿಕ್ಕೆ ಮುಂಚೆನೂ ಒಂದ್ಸಲ ಬಂದು ಸ್ತೋತ್ರ ಮಾಡಿದ್ರು. ಮಧ್ಯೆ ಮಧ್ಯೆ ಬರ್ತಾನೆ ಇದ್ರು ದೇವತೆಗಳು ಭೂಮಿಗೆ. ಈಗಲೂ ಕೂಡ ಕೊನೆಯಲ್ಲಿ ಮತ್ತೆ ಬಂದು ಸ್ತೋತ್ರ ಮಾಡಿ ಕೃಷ್ಣನನ್ನ ಕರೆದುಕೊಂಡು ಹೋದರು. ಕೃಷ್ಣನು ಕೂಡ ಸ್ವಕಾಂತ್ಯ ಸರ್ವಂ ಸಮಸ್ತಂ ಇದಂ ಜಗತ್ ಪ್ರಕಾಶಯನ್ ಇಡೀ ಜಗತ್ತನ್ನ ಬೆಳಗಿಸುತ್ತಾ ಶೀಘ್ರೇನೈವ ಸ್ವಲೋಕಂ ಸ್ವಸ್ಯ ವೈಕುಂಠಾದಿ ಆವಾಸ ಸ್ಥಾನಂ ಪ್ರತಿ ಯಯೋ. ವೈಕುಂಠಾದಿ ಲೋಕವನ್ನು ಕುರಿತು ಪರಮಾತ್ಮ ಹೊರಟು ಹೋದ, ತಮ್ಮ ಲೋಕಕ್ಕೆ ಹೊರಟು ಹೋದ. ಹಾಗೆ ಅಂತ ದೇಹ ಬಿಟ್ಟು ಓದದ್ದಲ್ಲ, ದೇಹ ಸಹಿತವಾಗಿ ಓದದ್ದು. ಹಾಗೆ ಅಂತ ಇನ್ನು ಗೋಪಾಲ ಮಂತ್ರಂ ಭಜತಾಂ ಫಲಪ್ರದಸ್ತ್ವೇಕೇನ ರೂಪೇಣ ಸಭುವ್ಯ ದೃಶ್ಯ ತಸ್ಥೌ ದ್ವಿತೀಯೇನ ಚ ಸೂರ್ಯಮಂಡಲೇ ತೃತೀಯಮಾಸಿ ಶಿವಪೂಜಿತಂ ವಪುಃ. ಇನ್ನು ಕೃಷ್ಣ ಭೂಮಿಯಿಂದ ಹೋಗ್ಬಿಟ್ಟ ಅಂದ್ರೆ ನಮ್ ಗತಿ ಏನು ಹಾಗೆ ಅಂತ ನಮಗೆ ಒಂದು ಪ್ರಶ್ನೆ ಬರಬಹುದು. ಅದಕ್ಕೆ ಆಚಾರ್ಯರು ಎಷ್ಟು ಚೆನ್ನಾಗಿ ಸಮಾಧಾನ ಕೊಡ್ತಾರೆ ನೋಡಿ. ಗೋಪಾಲ ಮಂತ್ರಂ ಜಪತಾಂ ಸಜ್ಜನಾನಾಂ ಫಲಪ್ರದಸ್ಸನ್. ಭೂಮಿಯಲ್ಲೇ ಒಂದು ರೂಪದಿಂದ ಇದ್ದಾನಂತೆ, ಅದೃಶ್ಯನಾಗಿ ಇದ್ದಾನೆ ಪರಮಾತ್ಮ. ಏನ್ ಮಾಡ್ತಾನೆ? ಯಾರು ಗೋಪಾಲ ಮಂತ್ರ ಕೃಷ್ಣ ಮಂತ್ರ ಯಾರು ಜಪ ಮಾಡ್ತಾರೆ, ಪುರುಷರು ಇರ್ಬೋದು ಸ್ತ್ರೀಯರು ಇರ್ಬೋದು, ಗೋಪಾಲ ಮಂತ್ರ ಜಪ ಮಾಡುವವರನ್ನ ಅನುಗ್ರಹ ಮಾಡುವುದಕ್ಕಾಗಿ ಕೃಷ್ಣ ಒಂದು ರೂಪದಿಂದ ಭೂಲೋಕದಲ್ಲಿ ಅದೃಶ್ಯನಾಗಿ ಯಾರಿಗೂ ಕಾಣಿಸದೆ ಇದ್ದಾನೆ. ಆಚಾರ್ಯರ ನಿರ್ಣಯ ಇದು, ಅದು ಸುಳ್ಳು ಆಗೋದಿಲ್ಲ. ಅದರಿಂದ ಕೃಷ್ಣ ಮಂತ್ರಕ್ಕೆ ಕಲಿಯುಗದಲ್ಲಿ ಬೆಲೆ ಜಾಸ್ತಿ. ಕೃಷ್ಣನ ಸ್ತೋತ್ರ ಕೃಷ್ಣ ಮಂತ್ರ ಜಪ ವಿಶೇಷವಾಗಿ ಮಾಡಬೇಕು ಕಲಿಯುಗದ ಜನರು. ಅದನ್ನ ಸೂಚನೆ ಮಾಡುವುದಕ್ಕಾಗಿ ಆಚಾರ್ಯರು ಇದನ್ನ ಹೇಳ್ತಾ ಇದ್ದಾರೆ. ಇನ್ನು ದ್ವಿತೀಯೇನ ಚ ಕೃಷ್ಣ ರೂಪೇನ, ಎರಡನೇ ಕೃಷ್ಣ ರೂಪದಿಂದ ಸೂರ್ಯಮಂಡಲೇ ತಸ್ಥೌ, ಸೂರ್ಯಮಂಡಲದಲ್ಲಿ ಪರಮಾತ್ಮ ಇದ್ದಾನೆ. ಹಾಗೆ ಅಂತ ಕೃಷ್ಣನ ಒಂದು ರೂಪ ಸೂರ್ಯಮಂಡಲದಲ್ಲೂ ಇದೆ, ಭೂಮಿಯಲ್ಲಿ ಹೇಗಿದೆಯೋ ಅದೇ ತರ. ತೃತೀಯಂ ವಪುಃ, ಇನ್ನೊಂದು ರೂಪ ಶಿವಪೂಜಿತಂ, ಶಿವಲೋಕದಲ್ಲಿ ಇದೆ. ಹಾಗೆ ಅಂತ ಶಿವಪೂಜಿತಂ ಶಿವೇನ ರುದ್ರೇನ ಪೂಜಿತಂ ಸದಾ ಸೀತ್ ಶಿವಲೋಕೆ ಇತಿ ಶೇಷಃ. ಶಿವಲೋಕದಲ್ಲಿ ಇದೆ. ಸಂಪೂಜಿತಂ ಬ್ರಹ್ಮಲೋಕೆ ಚತುರ್ಥಂ ಕಂಜೋದ್ಭವೇನಾಥ ಪರಂ ಸ್ವಧಾಮ ಸಮಾಪ್ನುವಾನ್ ವಪುರಸ್ಯ ಪಂಚಮಂ ಭಕ್ತ್ಯಾನ್ವಯುರ್ದೇವವರಾ ಸ್ವಶಕ್ತ್ಯಾಃ. ಕಂಜೋದ್ಭವೇನ ಇನ್ನು ಬ್ರಹ್ಮದೇವರು ಪೂಜೆ ಮಾಡಬೇಕಾಗಿದೆ. ಅದರಿಂದ ನಾಲ್ಕನೇ ರೂಪ, 3 ರೂಪ ಹೇಳಿದ್ರು. ಭೂಮಿಯಲ್ಲಿ ಒಂದು, ಸೂರ್ಯಮಂಡಲದಲ್ಲಿ ಒಂದು, ಶಿವಲೋಕದಲ್ಲಿ ಒಂದು, ನಾಲ್ಕನೆಯದು ಬ್ರಹ್ಮಲೋಕದಲ್ಲಿ ಸತ್ಯಲೋಕದಲ್ಲಿ. ಅಲ್ಲಿ ಒಂದು ರೂಪದಿಂದ ಪರಮಾತ್ಮ ಕೃಷ್ಣ ಇದ್ದಾನೆ. ಅಲ್ಲಿ ಬ್ರಹ್ಮದೇವರ ಪೂಜೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅಥ ಪರಮಂ ಉತ್ತಮಂ ಸ್ವಧಾಮ ಪಂಚಮಂ ರೂಪಂ, 5ನೇ ರೂಪ ಅದು ಮೂಲ ರೂಪ. ಅದು ಮೂಲ ರೂಪದಿಂದ ಪರಮಾತ್ಮ ವೈಕುಂಠ ಲೋಕದಲ್ಲಿ ಇದ್ದಾನೆ. ಹಾಗೆ ಅಂತ ತನ್ನ ಲೋಕಕ್ಕೆ ಹೋದ ಅಂತ ಅರ್ಥ. ಈ ರೀತಿಯಾಗಿ 5 ರೂಪಗಳನ್ನ ಧರಿಸಿ ಅಲ್ಲಲ್ಲಿ ಇಟ್ಟು ತನ್ನ ಪೂಜೆ ಮಾಡುವವರು, ಭಜನೆ ಮಾಡುವವರು, ಸ್ತೋತ್ರ ಮಾಡುವವರು, ಹಾಡು ಹೇಳುವವರು ಯಾರಿಗೂ ಕೂಡ ಕೃಷ್ಣನ ರಕ್ಷಣೆ ಆಗೋದಿಲ್ಲ ಅಂತ ಇಲ್ಲ. ಭಕ್ತರಾಗಿದ್ರೆ ಅವರು ಸ್ತೋತ್ರ ಮಾಡೇ ಮಾಡ್ತಾರೆ, ಅವರನ್ನು ಕೃಷ್ಣ ಅನುಗ್ರಹ ಮಾಡೇ ಮಾಡ್ತಾನೆ. ತತ್ತೇಜಸಾತೆ ಪ್ರವಿಮುಷ್ಟ ದೃಷ್ಟಯ ಪುರುಷ್ಟುತಾದ್ಯ ಅಮಿತೋರುಧೀದಿತೇ ಯಾವತ್ ಸ್ವಗಮ್ಯಂ ತ್ವನುಗಮ್ಯ ತಸ್ತು ನಿಮೀಲಿತಾಕ್ಷ ವಿಹಿತೋರ್ಧ್ವಚಾರಾಃ. ತೇ ಪುರುಷ್ಟುತಾದ್ಯಾಃ ಅಂದ್ರೆ ಇಂದ್ರ ಮೊದಲಾದವರು, ಉತ್ಕೃಷ್ಟಾಃ ಧೀದಿತಿ ಯಸ್ಯ ತಸ್ಯ ಅಥವಾ ಅದು ಅಪ್ರಸಿದ್ಧಂ ಚ ತತ್ತೇಜಸ್ಸ ತೇನ ತತ್ತೇಜಸ, ಪರಮಾತ್ಮನ ತೇಜಸ್ಸಿನಿಂದ ಪ್ರವಿಮುಷ್ಟಾಃ ತಿರಸ್ಕೃತ ದೃಷ್ಟಿ ನಿಮೀಲಿತಾಕ್ಷ, ಎಲ್ಲರೂ ಕಣ್ಣನ್ನು ಮುಚ್ಚಿಕೊಂಡ್ರಂತ ಅಂತಹ ಪ್ರಕಾಶ ಪರಮಾತ್ಮನ ತೇಜಸ್ಸು ಅಷ್ಟು ಪ್ರಕಾಶವಾಗಿ ಇತ್ತು. ವಿಹತಃ ಪ್ರತಿಬದ್ಧ ಊರ್ಧ್ವಚಾರ ಊರ್ಧ್ವಗಮನಂ, ಈ ರೀತಿಯಾಗಿ ಪರಮಾತ್ಮ ಊರ್ಧ್ವ ಲೋಕಕ್ಕೆ ತಮ್ಮ ಲೋಕಕ್ಕೆ ಹೋಗ್ತಾ ಇದ್ದಾನೆ ಅಂತ. ಯಾವತ್ ಪರ್ಯಂತಂ ಸ್ವಗಮ್ಯಂ ತಾವದ್ ಅನುಗಮ್ಯ ತಸ್ತುಹು, ಎಷ್ಟು ತನಕ ಪರಮಾತ್ಮ ಹೋಗ್ತಾ ಇದ್ದಾನೆ ಅಷ್ಟರ ತನಕ ಅವರೆಲ್ಲರೂ ಕೂಡ ಹಿಂಬಾಲಿಸಿಕೊಂಡು ದೇವತೆಗಳು ಕೃಷ್ಣನ ಹಿಂದೆನೆ ಹೋದ್ರು ಅಂತ ಅರ್ಥ. ವೀಂದ್ರೇಶೇಷಾನುಗತ ಸ್ವಯಂಭೋರ್ಧಾಮ ಪ್ರವಿಷ್ಟಂ ತಮಜಂ ಪ್ರಣಮ್ಯ ವೀಂದ್ರಾದಿಕೈರಪ್ಯಯುತು
ಅಪ್ಯಯುತ ಸ್ವಪಿತ್ರ ಶ್ಲಿಷ್ಟೋ ರಹಶ್ಚ ಕಥಯತ್ ತಥಾಸ್ಥೌತ್ ವೀಂದ್ರೆ ಶೇಷಾನುಗಃ ಗರುಡ ರುದ್ರ ಶೇಷಾನಾಂ ಯಾವತ್ ಪರ್ಯಂತಂ ಗಂತುಂ ಯೋಗ್ಯಂ. ಇವರಿಗೆ ಇನ್ನು ಮುಕ್ತಿ ಆಗಿಲ್ಲ, ಗರುಡ ಶೇಷ ಅವರಿಗೆಲ್ಲ ಇನ್ನು ಮುಕ್ತಿ ಆಗಿಲ್ಲ. ಅದರಿಂದ ಅವರಿಗೆ ಎಷ್ಟು ತನಕ ಹೋಗ್ಲಿಕ್ಕೆ ಆಗ್ತದೋ ಒಂದು ಬೌಂಡ್ರಿ ಅಂತ ಇದೆ, ಅಷ್ಟರ ತನಕ ಅವರೆಲ್ಲರೂ ಹೋದರು, ಕೃಷ್ಣನನ್ನು ಹಿಂಬಾಲಿಸಿಕೊಂಡು ಹೋದರು ಅಂತ ಅರ್ಥ. ಈ ರೀತಿಯಾಗಿ ವೀಂದ್ರಾದಿಗೈಹಿ ಗರುಡಾದಿ ತ್ರಿಭಿರಪಿ ಗಂತುಂ ಅಯೋಗ್ಯಾತ್ ಕೃಷ್ಣಸ್ಥಾನೆ ಅಯುತಃ ವಿಯುಕ್ತಃ ಸ್ವಪಿತ್ರ ಜನಕೇನ ಕೃಷ್ಣೇನ ಆಶ್ಲಿಷ್ಟಃ ಸ್ವಯಂಭೂ ಬ್ರಹ್ಮ. ಈ ಮೂರು ಜನರು ಗರುಡ ಶೇಷ ರುದ್ರರು ಹೋಗೋದಕ್ಕಿಂತ ಅಧಿಕವಾದ ದೂರದಲ್ಲಿ ಬ್ರಹ್ಮದೇವರು ಹೋಗ್ತಾರೆ. ಅವರು ಇನ್ನೂ ಸ್ವಲ್ಪ ಒಂದು ಕೆಲವು ಹೆಜ್ಜೆ ಮುಂದೆ ಹೋಗಿ ತನ್ನ ತಂದೆಯಾದ ಕೃಷ್ಣನಿಂದ ಆಲಿಂಗನ ಮಾಡ್ತಾರೆ. ಕೃಷ್ಣ ಬ್ರಹ್ಮದೇವರನ್ನ ಆಲಿಂಗನ ಮಾಡಿಕೊಂಡು ವಿದ್ಯಮಾನ ಮುಕ್ತಸ್ಥಾನಂ ಪ್ರವೇಶಂ, ಅಲ್ಲಿರತಕ್ಕ ಮುಕ್ತಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಪಂಚಮ ರೂಪದಿಂದ ಕೃಷ್ಣಂ ಪ್ರಣಮ್ಯ ತಥಾ ಸ್ವಯೋಗ್ಯತಾನುಸಾರ. ನೋಡಿ, ಅಲ್ಲಿ ಬ್ರಹ್ಮದೇವರಿಗೂ ಎಂಟ್ರಿ ಇಲ್ಲ. ಯಾಕೆ? ಅವರಿಗಿನ್ನೂ ಮೋಕ್ಷ ಆಗಿಲ್ಲ. ಮುಕ್ತರ ಸ್ಥಾನವೇ ಬೇರೆ, ಅಮುಕ್ತರ ಸ್ಥಾನವೇ ಬೇರೆ. ಅಲ್ಲೂ ಕೂಡ ತಾರತಮ್ಯ ಇದೆ. ಗರುಡಾದಿಗಳ ಇಂದ್ರಾದಿ ದೇವತೆಗಳು ಹೋಗುವ ಸ್ಥಾನ ಸ್ವಲ್ಪ ದೂರ, ಅದಕ್ಕಿಂತ ಸ್ವಲ್ಪ ಒಳಗೆ ಗರುಡ ಶೇಷ ರುದ್ರ ಬ್ರಹ್ಮ ಹೋಗ್ತಾರೆ, ಅದಕ್ಕಿಂತ ಒಳಗೆ ಬ್ರಹ್ಮದೇವರು ಹೋಗ್ತಾರೆ. ಆದರೆ ಮುಕ್ತ ಸ್ಥಾನಕ್ಕೆ ಬ್ರಹ್ಮದೇವರು ಹೋಗೋದಿಲ್ಲ, ಅವ್ರು ಮೋಕ್ಷ ಹೊಂದಿದ ಮೇಲೆ ಹೋಗ್ತಾರೆ ಅಂತ ಅರ್ಥ. ಎಲ್ಲರಿಗೂ ಅಷ್ಟೇ. ಸ್ವಯೋಗ್ಯತಾನುಸಾರೇನ ಅಸ್ತೌತಿ, ಎಲ್ಲರೂ ಕೂಡ ಪರಮಾತ್ಮನನ್ನ ಯೋಗ್ಯತೆಗೆ ತಕ್ಕಂತೆ ಸ್ತೋತ್ರವನ್ನು ಮಾಡಿದರು. ಬ್ರಹ್ಮಣಾಚ ಮತ್ಪಾದ ಸಂಗಾತ್ ಪವಿತ್ರೀಕೃತಾಂತಃಕರಣ ಯುಕ್ತ ಯೋಗ್ಯ ಜೀವಾನಾಂ ಪೂರ್ವದತ್ತ ಸ್ಥಾನಾದ್ ಉತ್ತಮ ಸ್ಥಾನಂ ದದೋ ಇತ್ಯಾದಿ ಕಥಾಹ ರಹಃ ಏಕಾಂತೆ ಅಕಥಯತ್. ಇನ್ನು ಪರಮಾತ್ಮ ಅಲ್ಲಿಗೆ ವಿಶೇಷವಾಗಿ ಬ್ರಹ್ಮದೇವರಿಗೆ ಯಾರ್ಯಾರಿಗೆ ಏನೇನು ಗತಿ ಕೊಡಬೇಕು, ಮುಕ್ತ ಸ್ಥಾನ ಯಾರ್ಯಾರಿಗೆ ಕೊಡಬೇಕು ಅದೆಲ್ಲವನ್ನು ಕೂಡ ಅಂತಃಕರಣ ಪವಿತ್ರರಾಗಿದ್ದಾರೆ, ಯಾರ್ಯಾರಿಗೆ ಎಷ್ಟು ಮೋಕ್ಷ ಸ್ಥಾನ ಕೊಡಬೇಕು ಅದನ್ನೆಲ್ಲವೂ ಕೂಡ ರಹಸ್ಯದಲ್ಲಿ ಹೇಳಿದ ಹಾಗೆ ಅಂತ ಹೇಳ್ತಾರೆ. ಸಪೂರ್ವರೂಪೇಣ ಸಮೇತ್ಯ ಚೈಕ್ಯಂ ವಿಭಜ್ಯ ಚೇಚ್ಛಾನುಸೃತೋಥರೇ ಮೇ ಹರಿಶ್ರಿಯ ಬ್ರಹ್ಮ ಮುಖೈಶ್ಚ ಮುಕ್ತೈಃ ಸಂಪೂಜ್ಯಮಾನೋ ಅಮಿತ ಸದ್ಗುಣಾತ್ಮ. ಈ ರೀತಿಯಾಗಿ ಅನಂತರಂ ಅಮಿತ ಸದ್ಗುಣಾತ್ಮ, ಅನಂತ ಅಸಂಖ್ಯವಾದ ಗುಣಗಳುಳ್ಳ, ನಿರ್ದುಷ್ಟ ಗುಣಗಳುಳ್ಳ, ಜ್ಞಾನಾನಂದಾದಿ ಗುಣಗಳಿಂದ ತುಂಬಿದ ಸ್ವರೂಪವುಳ್ಳ ಆ ಪರಮಾತ್ಮ ಸಕಲ ದೋಷ ನಾಶಕಃ ಶ್ರೀಹರಿ ಅಂತ ಶ್ರೀಕೃಷ್ಣ ಪರಮಾತ್ಮ ಪೂರ್ವರೂಪೇಣ ಮೂಲಭೂತ ನಾರಾಯಣ ರೂಪೇಣ, ಮೂಲರೂಪಿಯಾದ ನಾರಾಯಣನ ರೂಪ ಜೊತೆಗೆ ಐಕ್ಯಂ ಏಕೀಭಾವಂ ಸಮಾಪ್ಯ, ಐಕ್ಯವನ್ನು ಪಡೆದು ಸಮ್ಯಕ್ ಪ್ರಾಪ್ಯೈವ ವಿಭಜ್ಯ ಸ್ವಶಕ್ತಿಯ ಪುನಃ ಮತ್ತೆ ಶ್ರೀಕೃಷ್ಣನಾಗಿ ಬಂದು ತನ್ನ ಇಚ್ಛಾನುಸಾರಿಯಾಗಿ ಶ್ರೀಯ ಲಕ್ಷ್ಮೀದೇವಿಯಿಂದ ಕೂಡಿ ಬ್ರಹ್ಮಮುಖೈಹಿ ಚತುರ್ಮುಖ ಪ್ರಧಾನೈಹಿ ಮುಕ್ತೈಶ್ಚ, ಚತುರ್ಮುಖ ಬ್ರಹ್ಮದೇವರೇ ಮೊದಲಾದ ಮುಕ್ತರಿಂದ ಪೂಜಿಸಲ್ಪಟ್ಟವನಾಗಿ ಸೇವಿಸಲ್ಪಟ್ಟವನಾಗಿ ರೇಮೆ ವಿಹಾರವನ್ನು ಮಾಡ್ತಾ ಇರ್ತಾನೆ, ವೈಕುಂಠಾದಿ ಲೋಕಗಳಲ್ಲಿ ವಿಹಾರ ಮಾಡ್ತಾನೆ. ಮೂಲ ರೂಪದಲ್ಲಿ ಸೇರಿಕೊಂಡ ಕೂಡಲೇ ಮತ್ತೆ ಬರೋದಿಲ್ಲ ಅಂತ ತಿಳಿಬಾರ್ದು. ಯಾವಾಗ ಬೇಕು ಐಕ್ಯ ಪಡಿತಾನೆ, ಮತ್ತೆ ವಾಪಸ್ ಬರ್ತಾನೆ, ಲಕ್ಷ್ಮೀ ಜೊತೆಗೆ ಇದ್ದು ಮುಕ್ತರಿಂದ ಪೂಜ್ಯನಾಗಿ ಅವನು ವಿಹಾರವನ್ನು ಮಾಡ್ತಾ ಇರ್ತಾನೆ. ಬ್ರಹ್ಮಾಪಿ ಶರ್ವಾದಿಯುತ ಸ್ವಲೋಕಂ ಪ್ರಾಪ್ತಃ ಪುನಸ್ತತ್ರ ಗತಂ ಚ ಕೃಷ್ಣಂ ರೇಮೇ ವಿಪಶ್ಯನ್ ಪ್ರತಿಪೂಜಯನ್ ಸ್ತಂ ಸುರಾಶ್ಚ ಸರ್ವೇ ರವಿಬಿಂಬ ಸಂಸ್ಥಂ. ಇನ್ನು ಶರ್ವಾದಿಯುತ ರುದ್ರಾದಿಗಳಿಂದ ಕೂಡಿದವರಾಗಿ ಬ್ರಹ್ಮದೇವರು ತಮ್ಮ ತಮ್ಮ ಲೋಕಕ್ಕೆ, ಬ್ರಹ್ಮದೇವರು ಸತ್ಯಲೋಕಕ್ಕೆ, ರುದ್ರಾದಿಗಳೆಲ್ಲ ತಮ್ಮ ತಮ್ಮ ಲೋಕಕ್ಕೆ ಹೋದ್ರು. ಚತುರ್ಮುಖ ಬ್ರಹ್ಮದೇವರು ಕೂಡ ಸತ್ಯಲೋಕೇ ಗತಂ, ಸತ್ಯಲೋಕದಲ್ಲಿ ಇರತಕ್ಕ ಕೃಷ್ಣ ಒಂದು ರೂಪದಿಂದ ಸತ್ಯಲೋಕದಲ್ಲಿ ಇದ್ದ ಅಂತ ನೋಡಿದೀವಿ. ಅಲ್ಲಿ ಹೋಗಿ ಪುನಃ ಅಭಿಪಶ್ಯನ್, ಮತ್ತೆ ಸತ್ಯಲೋಕದಲ್ಲಿ ಇದ್ದ ಕೃಷ್ಣನನ್ನ ನೋಡಿ ದರ್ಶನಂ ಕುರುವನ್ ಪ್ರತಿಪೂಜಯನ್, ಚೆನ್ನಾಗಿ ಸೇವನೆ ಮಾಡಿ ಅಲ್ಲಿ ಸಂತೋಷವಾಗಿ ಇದ್ರು ಅಂತ ಹೇಳ್ತಾ ಇದ್ದಾರೆ. ಸರ್ವೇ ಸುರಾಹ, ಎಲ್ಲ ದೇವತೆಗಳು ಕೂಡ ರವಿಬಿಂಬ ಸಂಸ್ಥಂ, ಸೂರ್ಯಮಂಡಲದಲ್ಲಿ ಇರತಕ್ಕ ಕೃಷ್ಣ, ಅಲ್ಲಿ ಹೇಳಿದ್ರು ನೋಡಿ, ಕೃಷ್ಣ ಮಂತ್ರ ಜಪ ಮಾಡುವವರು ಸೂರ್ಯಮಂಡಲದಲ್ಲಿ ಇರುವ ಕೃಷ್ಣನನ್ನ ಉಪಾಸನೆ ಮಾಡಬೇಕು ಅಂತನೂ ಇದೆ. ಅಲ್ಲಿ ದೇವತೆಗಳು ಅಲ್ಲಿ ಇರುವ ಕೃಷ್ಣನನ್ನ ಉಪಾಸನೆ ಮಾಡ್ತಾರೆ, ಪೂಜೆಯಂತಹ ಅಲ್ಲಿರುವ ಕೃಷ್ಣನನ್ನ ಪೂಜೆ ಮಾಡ್ತಾ ಸಂತೋಷವಾಗಿ ಇರ್ತಾರೆ.
ಭುವಃ ಸಕಾಶಾತ್ ವೈಕುಂಠಪತಿ ಶ್ರೀಕೃಷ್ಣ ಗಮನ ವೇಲಾಯಾಂ ಕೃಷ್ಣ ಸಹಿತ ಬ್ರಹ್ಮಣ ಸತ್ಯಲೋಕಂ ಪ್ರತ್ಯಾಗಮನಸ್ಯ ಕೃತತ್ವಾದ್ ಇದಾನಿಂ ಪುನಃ ಇತ್ಯುಕ್ತಂ ತದೈವ ಸತ್ಯಲೋಕೆ ಪೂಜಾಯಾಶ್ಚ ಕೃತತ್ವಾತ್ ಪುನಃ ಇತ್ಯುಕ್ತಂ ಚ ಜ್ಞಾತವೇ. ಆಯ್ತು. ಇಲ್ಲಿಗೆ ಕೃಷ್ಣ ಮೂಲ ರೂಪದಲ್ಲಿ ಐಕ್ಯವನ್ನು ಪಡೆದು ಎಲ್ಲ ದೇವತೆಗಳಿಂದ ಈಗಲೂ ಕೂಡ ಪೂಜಿಸಲ್ಪಡುವವನಾಗಿದ್ದಾನೆ ಹಾಗೆ ಅಂತ ತಿಳಿಯಬೇಕು. ಒಂದನೇ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.